ನಗರದಲ್ಲಿರುವ 105 ವರ್ಷಗಳ ಹಿಂದಿನ ವಿಶ್ವವಿದ್ಯಾಲಯ ವಿದ್ಯಾಶಾಲೆಯನ್ನ ಬ್ರಿಗೇಡ್ ಸಂಸ್ಥೆಯ ವತಿಯಿಂದ 2 ಕೋಟಿಗೂ ಹೆಚ್ಚು ರು ವೆಚ್ಚದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿ ನವೀಕರಣಗೊಳಿಸಿದ ಸಲುವಾಗಿ ಅದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಉಪಸ್ಥಿತರಿದ್ದರು. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಬ್ರಿಗೇಡ್ ಸಂಸ್ಥೆಯ ಅಧ್ಯಕ್ಷರಾದ ಎಂ.ಆರ್. ಜಯಶಂಕರ್ ರವರು ತಾವು ದುಡಿದ ಹಣದಲ್ಲಿ ಸಮಾಜಕ್ಕೆ ಒಂದು ಪಾಲು ಎಂದು ಮೊದಲಿನಿಂದಲೂ ಎತ್ತಿಡುತ್ತಿದ್ದಾರೆ. ಅವರ ಆ ಉದಾರ ಮನಸ್ಸಿಗೆ ಅಭಿನಂದನೆಗಳು ಎಂದರು. ಅವರ ಕುಟುಂಬ ಹಲವಾರು ದಾನ ಧರ್ಮಗಳನ್ನೆಲ್ಲ ಮಾಡಿದೆ. ಆದರೆ ಇಲ್ಲಿಂದ ಬೆಂಗಳೂರಿಗೆ ವ್ಯವಹಾರಕ್ಕಾಗಿ ಹೋದಂತ ಎಂ.ಆರ್. ಜಯಶಂಕರ್ ಅವರು ಅತಿ ಹೆಚ್ಚು ಅವರು ಶ್ರಮ ಹಾಕಿ ಹಣ ಆಸ್ತಿ ಗಳಿಸಿದ್ರು ಸಹ ಅದರಲ್ಲಿ ಒಂದು ಪಾಲನ್ನ ಸಮಾಜದ ಏಳಿಗೆಗೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ, ಕಲೆ, ಹಲವಾರು ಕ್ಷೇತ್ರಗಳಿಗೆ ಅವರು ದುಡಿದ ಹಣದಲ್ಲಿ ಒಂದಷ್ಟು ಹಣವನ್ನ ದಾನ ಮಾಡಿದ್ದಕ್ಕೆ ಅವರಿಗೆ, ಅವರ ಕಂಪನಿಗೆ, ಅವರ ಕುಟುಂಬಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಚುನಾಯಿತ ಪ್ರತಿನಿಧಿಗಳಿಗೆ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಚುನಾಯಿತ ಪ್ರತಿನಿಧಿಗಳಿರಲಿ, ಅವರಿಗೆ ಆದ್ಯ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ ಶಿಕ್ಷಣ, ಆರೋಗ್ಯ ಮತ್ತೆ ಬಡವರ ಬದುಕು, ಈ ಮೂರಕ್ಕೆ ಹೆಚ್ಚು ಆದ್ಯತೆ ಕೊಡುವಂತ ಕೆಲಸ ಮಾಡಬೇಕು. ಅದನ್ನ ಸರ್ಕಾರಕ್ಕೆ ಸಮಾನಾಂತರವಾಗಿ ಹಲವಾರು ಮಠ ಮಂದಿರಗಳು ಮತ್ತೆ ಹಲವಾರು ರೀತಿಯ ಕಂಪನಿಗಳು ನಡೆಸ್ತಾ ಬರ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ಶಾಲೆಯಲ್ಲಿ ಓದಿದಂತ ಹಲವಾರು ವಿದ್ಯಾರ್ಥಿಗಳು ಇವತ್ತು ಸಮಾಜದ ಮುನ್ನೆಲೆಗೆ, ನಮ್ಮ ಭೋಜನನವರ ಸ್ಟೈಲಲ್ಲಿ ಹೇಳ್ಬೇಕು ಅಂದ್ರೆ ಸಮಾಜದ ಮುಖ್ಯವಾಹಿನಿ ಅಂತ, ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ, ಸಮಾಜದ ಮುಖ್ಯವಾಹಿನಿ. ಇಲ್ಲಿ ಕೂತಿರ್ತಕ್ಕಂಥ ಯಾರು ಕಡಿಮೆ ಇಲ್ಲ. ಅದು ಗಿರಿಜಾಶಂಕರಿಂದ ಮಲ್ಲಿಕ್ ಜಿಯಿಂದ ಇರ್ಬೋದು, ತುಂಬಾ ಜನ ಎಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿದ್ದಾರೆ. ಅದೇ ತರ ಹಿಂಭಾಗದಲ್ಲಿ ಕೂತಿದ್ದಾರೆ ತುಂಬಾ ಜನ, ರೌಂಡ್ ಟೇಬಲ್ ಮಾಡ್ಕೊಂತಾರೆ. ವಿನಯ್ ಇದ್ದಾರೆ, ರಾಷ್ಟ್ರೀತ್ ಇದ್ದಾರೆ, ಇಲ್ಲಿ ಓದಿರೋ ನಮ್ಮ ರುದ್ರೇಶು, ಉಮೇಶ್, ತುಂಬಾ ಜನ ಇಲ್ಲಿ ಕೂತಿದ್ದಾರೆ. ಅಂದ್ರೆ ಎಲ್ಲರೂ ಈ ಶಾಲೆಯಲ್ಲಿ ಓದಿ ಇವತ್ತು ಸಮಾಜದ ಒಂದು ಮುನ್ನೆಲೆಗೆ ಬಂದಿದ್ದಾರೆ, ಅನ್ನೋದು ಮುಖ್ಯವಾಹಿನಿಯಲ್ಲಿ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶಾಲೆ ನಡೆದು ಬಂದ ದಾರಿನ ನನ್ನ ಕಾಲೇಜು ಮಿತ್ರ, ಈ ಶಾಲೆ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಅವರು ಬಹಳ ವಿವರವಾಗಿ ಈ ಶಾಲೆ ನಡೆದು ಬಂದ 105 ವರ್ಷದ ಇತಿಹಾಸವನ್ನು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡ ಮಾತನಾಡಿ, ಜಯಶಂಕರ್ ಅವರ ಇಡೀ ಕುಟುಂಬ, ಅವರ ಪೂರ್ವಜರು ಎಲ್ಲರೂ ಚಿಕ್ಕಮಗಳೂರಿಗೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಬದುಕನ್ನು ಮನದಲ್ಲಿಟ್ಟುಕೊಂಡು ದಾನ ಮಾಡುವ ಇವರಿಗೆ ದೇವರು ಆರೋಗ್ಯ ಮತ್ತು ಆಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. 20 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಈ ಶಾಲೆಗೆ ಅಡ್ಮಿಷನ್ ಆಗ್ತಾ ಇದ್ದೆ. ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಹಳ್ಳಿ, ವಿಶೇಷವಾಗಿ ಹೆಣ್ಮಕ್ಳು ಬಹಳ ಜನ ಇಲ್ಲಿ ಈ ಶಾಲೆಗೆ ಬರ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ಬಹಳ ಒಳ್ಳೆ ಸ್ಟ್ರೆಂತ್ ಇತ್ತು. ನಾನು ಅದನ್ನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ಅದೆಲ್ಲ ಇವತ್ತೆಲ್ಲ ಟೈಮ್ ಕೂಡ ಇಲ್ಲ. ನಾನು ಬಹಳಷ್ಟು ಸರ್ಕಸ್ ಮಾಡಿದೆ ಆ ಸಮಯದಲ್ಲಿ. ನಾನು ಅದನ್ನೇ ತದನಂತರದಲ್ಲಿ ಹೇಳ್ತೀನಿ, ಆಡಳಿತ ಮಂಡಳಿಯವರಿಗೆ 1-2 ಮಾತು ಹೇಳಲೇಬೇಕಾಗ್ತದೆ. ಯಾಕೆಂದರೆ ಇಷ್ಟೊಂದು ಜನ ಅವರು ಉದಾರವಾಗಿ, ನಮ್ಮ ಜಯಶಂಕರ್ ಅವರು, ಅವರ ಕುಟುಂಬದವರು, ಅವರು ಬಹುದೊಡ್ಡ ದಾನಿಗಳು. ವಿಶೇಷವಾಗಿ ನಾನು ಇಲ್ಲಿ ಕಲ್ತಿದ್ದಂಥ ಋಣವನ್ನು ತೀರಿಸಬೇಕು. ಮತ್ತು ಈ ಶಾಲೆಗೆ ಏನಾದರೂ, ಈ ಊರಿಗೆ ಏನಾದರೂ ಮಾಡಬೇಕು, ಶಾಲೆಗೆಲ್ಲ. ಇವತ್ತು ಚಿಕ್ಕಮಗಳೂರನ್ನ ಭೂಪಟೇಟ ಗಾಂಧಿ ಸ್ಮಾರಕ ಇವತ್ತು ಮಾಡಿರ್ತಕ್ಕಂಥದ್ದು ಇಡೀ ಎಲ್ಲ ಕಡೆ ಇವತ್ತು ನಾಡಿನಾದ್ಯಂತ ಇವತ್ತು ಚಿಕ್ಕಮಗಳೂರು ಲ್ಯಾಂಡ್ ಮಾರ್ಕ್ ಆಗಿದೆ. ಇವತ್ತು ಈ ವಿಶ್ವವಿದ್ಯಾಲಯ ಸ್ಕೂಲ್ಗೆ ಅವರು ಓದಿದಂಥ ಶಾಲೆಗೆ ಅವರೇ ಇದರಲ್ಲಿ ಯಾವುದೇ ಫೋರ್ಸ್ ಇರಲಿಲ್ಲ. ನನ್ನನ್ನು ಕೂಡ ಡಿಸ್ಕಸ್ ಮಾಡಿದರು, ನೀವು ಯಾವ ರೀತಿ ಬೇಕಾದ್ರೂ ಇದನ್ನು ಅಭಿವೃದ್ಧಿ ಮಾಡಿ, ನಾವೆಲ್ಲ ನಿಮ್ಮ ಒಟ್ಟಿಗಿದ್ದೀವಿ ಅಂತ ಹೇಳ್ತಾರೆ. ಆ ಸಮಯದಲ್ಲೂ ಆ ಸ್ವತಂತ್ರ ಸೌಧವನ್ನು ಮಾಡಬೇಕಾದ್ರೆ ತಮ್ಮಯ್ಯನವರು, ನಾವು ಒಟ್ಟಿಗೆ ಮೀಟಿಂಗನ್ನು ಮಾಡಿ, ಸಿ ಟಿ ರವಿಯವರು, ನಾವೆಲ್ಲ ಒಟ್ಟಿಗೆ ನಮ್ಮದು ಪೂರ್ಣ ಪ್ರಮಾಣದ ಸಹಕಾರ ಇದೆ, ನೀವು ಮಾಡಿ ಅಂತ. ಅದನ್ನು ಕೂಡ ನಾನು ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ, ಭಾಳ ರಾಜಕೀಯ ಬಂತು ಅದಕ್ಕೆ ನೀವೇ ಹೆದರಬೇಡಿ. ನೀವು ಮಾಡ್ತಕ್ಕಂಥ ಜಾಗದಲ್ಲಿ ನೀವು ಇಷ್ಟೊಂದು ಕೊಡುಗೆ ದಾನಿಗಳಾಗಿ ನಿಮ್ಮದೇ ಜಾಗದಲ್ಲಿ ಒಂದು ಸಾರ್ವಜನಿಕ ಬದುಕಿಗೆ ಇವತ್ತು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸ್ವತಂತ್ರ ಯೋಧರ ಒಂದು ಸ್ಮಾರಕವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಬಹುದೊಡ್ಡ ವಿಚಾರ. ಇವತ್ತು ಅವರ ಹೃದಯಾಂತರಾಳದ ಒಂದು ಈ ಬಹುದೊಡ್ಡ ಕಾಣಿಕೆಗೆ ನಮ್ಮ ಇಡೀ ಚಿಕ್ಕಮಗಳೂರು ಜನ, ನಾಡಿನ ಜನ ನಿಮಗೆ ಕೃತಜ್ಞರಾಗಿದೆ ಅನ್ನೋ ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ, ವಿಧಾನ ಪರಿಷತ್ನ ಉಪಸಭಾಪತಿಗಳಾದ ಎಂ.ಕೆ. ಪ್ರಾಣೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಆಲಿಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.